ತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಈಗ ಉತ್ತರಾರ್ಧವನ್ನು ನೋಡ್ತಾ ಇದ್ದೇವೆ ಶ್ರೀಕೃಷ್ಣ ಪಾಲಲೀಲೆಯ. ಕೃಷ್ಣ ಉದ್ಧವನ ಕರೆದು ಅಟ್ಟಿದ ಗೋಕುಲಕ್ಕೆ ಮಿತ್ರೇರ ಚಿತ್ತ ನಮ್ಮತ್ತ ಇರುವುದೋ. ಕೃಷ್ಣ ಏನು ಮಾಡ್ತಾನಂತೆ, ಉದ್ಧವನನ್ನು ಕರೆದು ಗೋಕುಲಕ್ಕೆ ಹೋಗಪ್ಪ ಉದ್ಧವ, ಅವರ ಮನಸ್ಸೆಲ್ಲ ಗೋಕುಲದ ಸ್ತ್ರೀಯರ ಮನಸ್ಸು ನನ್ನ ಗೋಪಿಕಾ ಸ್ತ್ರೀಯರ ಮನಸ್ಸು ನನ್ನ ಕಡೆ ಇದೆಯೋ ಎಲ್ಲಿದೆಯೋ ನೋಡ್ಬಾ ಅಂತ ಹೇಳ್ತಾನೆ. ದೇವರ ಅಪ್ಪಣೆಗೊಂಡು ಏರಿದನೇ ರಥವ ಬೇಗ ಊರ ಮುಂದೆ ಉದ್ಧವನ ತೇರ ಇಳಿದನು. ದೇವರ ಅಪ್ಪಣೆಯನ್ನು ತೆಗೆದುಕೊಂಡು, ಶ್ರೀಕೃಷ್ಣನ ಅಪ್ಪಣೆಯನ್ನು ತೆಗೆದುಕೊಂಡು ತೇರನ್ನು ಏರ್ತಾನಂತೆ, ರಥವನ್ನು ಏರ್ತಾನಂತೆ. ರಥವನ್ನು ಏರಿ ಊರ ಮುಂದೆ ಆ ರಥವನ್ನು ನಿಲ್ಲಿಸಿ ಏನು ಮಾಡ್ತಾನಂತೆ, ಉದ್ಧವನನ್ನು ಗೋಕುಲಕ್ಕೆ ಕಳಿಸ್ತಾನಂತೆ. ಅಲ್ಲಿ ಗೋಪಿಕಾ ಸ್ತ್ರೀಯರು ಎಲ್ಲಿದೇನು ಮನಸ್ಸು ಎಲ್ಲಿದೆಯಪ್ಪ ನೋಡ್ಕೊಂಬ ಅಂತ. ದೇವರ ಅಪ್ಪಣೆಗೊಂಡು ಏರಿದನೇ ರಥವ ಬೇಗ ಊರ ಮುಂದೆ ಉದ್ಧವನ ತೇರ ಇಳಿದನು. ಪರಮಾತ್ಮನ ಆಜ್ಞೆಯನ್ನು ತೆಗೆದುಕೊಂಡು ಉದ್ಧವ ರಥವನ್ನು ಏರಿಕೊಂಡು ಊರ ಮುಂದೆ ಆ ತೇರಿಂದ ಕೆಳಗಿಳಿತಾನೆ. ಮೊಸರ ಕಡೆದು ನಾರಿಯರು ನೀರಿಗೆ ಹೊರಟರು ಊರ ಮುಂದೆ ಕೃಷ್ಣರಾಯರ ತೇರ ಕಂಡರು. ಬೆಳಗ್ಗೆ ಎದ್ದು ಗೋಪಿಕಾ ಸ್ತ್ರೀಯರೆಲ್ಲರೂ ಹಾಲು ಮೊಸರು ಎಲ್ಲ ಕಡ್ದು ಇನ್ನು ನೀರು ತರಬೇಕು ಅಂತ ಹೊರಟಿದ್ದಾರೆ. ಆ ಊರಿಗೆ ನೀರಿಗೆ ಹೊರಟಾಗ ಆ ಊರ ಮುಂದೆ ಶ್ರೀಕೃಷ್ಣನ ರಥವನ್ನು ಕಂಡ್ರಂತೆ. ಫುಲ್ಲನಾವನ ರಥವ ಇಲ್ಲಿಗೇಕೆ ಬಂದಿದೆ, ಮರಳಿ ಅಕ್ರೂರ ನಮ್ಮ ಕರೆಯ ಬಂದನೆ. ಶ್ರೀಕೃಷ್ಣ ರಥ ಮತ್ತೆ ಬಂದಿದೆ ಅಂದರೆ ಶ್ರೀಕೃಷ್ಣ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರ ಅಕ್ರೂರನ್ನ ಕಳಿಸಿರಬೇಕು, ಅದಕ್ಕೋಸ್ಕರ ರಥ ಬಂದಿದೆ ಅಂತಾರಂತವ್ರು. ಅಕ್ರೂರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಲಿಕ್ಕೆ ರಥವನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತಾರೆ. ಗೋಕುಲದ ನಾರಿಯರು ಉದ್ಧವನ ಸುತ್ತ ಕಟ್ಟಿ ಕೃಷ್ಣರಾಯನ ಕುಶಲ ವಾರ್ತೆ ಕೇಳುತ್ತಿದ್ದರು. ಆ ಗೋಕುಲದ ಗೋಪಿಕಾ ಸ್ತ್ರೀಯರೆಲ್ಲರೂ ಆ ಉದ್ಧವನ ಸುತ್ತ ಗಟ್ಟಿ ಕೃಷ್ಣ ಹೇಗಿದ್ದಾನೆ, ನಮ್ಮನ್ನು ನೆನಪು ಮಾಡ್ಕೊತಾನೇನು ಇತ್ಯಾದಿ ಕುಶಲ ವಾರ್ತೆಯನ್ನು ಕೇಳ್ತಾ ಇದ್ದಾರೆ. ಕನಸಿಲಾದರೂ ಮನಸ್ಸಿಲಾದರೂ ಸ್ಮರಿಸುವನೆ ಕೃಷ್ಣ ನಮ್ಮ ಕರೆಸಿ ನೋಡಬೇಕೆಂದ ಅಪೇಕ್ಷೆ ಪಡುವನೆ. ಕನಸಿನಾರು ನಮ್ಗೆ ನೆನೆಸ್ತಾನೇನೋ, ಮನಸ್ಸಿನಲ್ಲಿ ಎಂದಾರು ನೆನೆಸ್ತಾನೇನೋ, ನಮ್ಗೆ ನೋಡಬೇಕು ಅಂತ ಅಪೇಕ್ಷೆ ಅವನಿಗೆ ಬಂದದೋ ಇಲ್ಲೋ, ಒಮ್ಮೆ ಆದರೂ ಅಪೇಕ್ಷೆ ಪಟ್ಟಾನೋ ಇಲ್ಲೋ. ಯಾವ ಕಾಲದಲ್ಲಿ ನಿಮ್ಮ ಧ್ಯಾನ ಗೋವಿಂದಗೆ ನೋಡಿ ಬಾರೆಂದೆನ್ನ ಹೇಳ ಕಳುಹಿದ. ಆಗ ಹೇಳ್ತಾನಂತೆ ಕ್ರೂರ ಉದ್ಧವ ಹೇಳ್ತಾನಂತೆ, 24 ಗಂಟೆ ನಿಮ್ಮ ಧ್ಯಾನವೇ ಅವನಿಗೆ, ಅದಕ್ಕೋಸ್ಕರ ಹೋಗಿ ನೋಡ್ಬಾ ಅಂತ ಹೇಳಿ ನನ್ನನ್ನು ಕಳಿಸಿದ್ದಾನೆ ಅಂತ ಹೇಳಿ ಹೇಳ್ತಾನೆ. ಭಕ್ತಿ ಭರಿತರಾಗಿ ಚಿತ್ತ ಪರವಶರಾಗಿ ನಾರಿಯರು ಅಚ್ಯುತನ ಪಾದದಲ್ಲಿ ನಿಷ್ಠೆ ಇಟ್ಟರು. ಆಗ ಎಲ್ಲ ಗೋಪಿಕಾ ಸ್ತ್ರೀಯರು ಅತ್ಯಂತ ಭಕ್ತಿಯಿಂದ ಏಕಾಗ್ರ ಮನಸ್ಸಿನಿಂದ ಆ ಪರಮಾತ್ಮನ ಪಾದದಲ್ಲೇ ಮನಸ್ಸನ್ನಿಟ್ಟರಂತೆ. ಮೂರು 4 ತಿಂಗಳು ಇದ್ದನಾಗ ಉದ್ಧವ ನಂದಗೋಪ ಯಶೋಧೆಯರ ತಾಪ ಬೆಳೆಸಿದ. 3-4 ತಿಂಗಳಲ್ಲಿದ್ದಂತೆ ಉದ್ಧವ ಗೋಕುಲದಲ್ಲೇ ಇದ್ದು ನಂದ ಯಶೋಧೆಯವರಿಗೆ ಕೃಷ್ಣ ಹೋಗಿದ್ದಾನೆ ಅಂತ ಹೇಳಿ ಬಹಳ ತ್ರಾಸಾಗಿತ್ತಂತೆ. ಅದಕ್ಕೆ ಅವರ ತ್ರಾಸನ್ನು ಬಿಡಿಸಬೇಕು ಅಂತ ಹೇಳಿ ಅಲ್ಲೇ ಇದ್ನಂತೆ. 3-4 ತಿಂಗಳು ಅಲ್ಲೇ ಇದ್ದಾನೆ.
ಉಗ್ರಸೇನ ಮೊದಲಾದ ಬಲರಾಮ ಕೃಷ್ಣರಿಗೆ ಕೊಟ್ಟು ಉಡುಗೊರೆ ಬಾಯ ಮಾತು ಕೇಳಿದ. ಉದ್ಧವ ಉಡುಗೊರೆಯನ್ನೆಲ್ಲ ಯಶೋಧನಂದನಿಗೆ ಕೊಟ್ಟು ಎಲ್ಲ ಹೇಳ್ತಾನಂತೆ ಅವರೆಲ್ಲ ಆರಾಮಿದ್ದಾರೆ ಅಂತ ಹೇಳಿ. ಅಂಗನೇರ ವಾರ್ತೆಗಳ ಕೊಂಡು ಬಂದ ಉದ್ಧವ ಗೋವಿಂದರಾಮರ ಮುಂದೆ ಬಂದು ಹೇಳಿದ. ಆಮೇಲೆ ಉದ್ಧವ ಗೋಕುಲಕ್ಕೆ ಹೋಗಿ ಅಲ್ಲಿದ್ದು ಯಶೋಧೆಯನ್ನೊಂದೆರ ತಾಪವನ್ನು ಬಿಡಿಸಿ ಬಲರಾಮಕೃಷ್ಣ ಕೊಟ್ಟಂತಹ ಉಡುಗೊರೆಯನ್ನು ಅವರಿಗೆ ಕೊಟ್ಟು ಅಲ್ಲಿ ಸ್ವಲ್ಪ 4 ತಿಂಗಳಿದ್ದಾನಂತೆ, 3-4 ತಿಂಗಳಿದ್ದಾನಂತೆ. ಆ ಯಶೋಧೆ ನಂದನ ತಾಪವನ್ನು ಕಡಿಮೆ ಮಾಡಿ ಬರ್ತಾನೆ ಕೃಷ್ಣ, ಅಲ್ಲಿ ಕೆಲಸ ಇದೆ ಅಂತ ಹೇಳಿ ಅಲ್ಲಿದ್ದು ಅವರ ಮನಸ್ಸಿನ ದುಃಖವನ್ನು ಕಡಿಮೆ ಮಾಡಿ ಆ ಉಡುಗೊರೆಯನ್ನು ಬಲರಾಮಕೃಷ್ಣ ಇವರೇನು ಮಾಡ್ತಾರಂತೆ, ಅವ್ರು ಕೊಟ್ಟೆಲ್ಲ ಹೇಳಿದ್ಮೇಲೆ ಇವರು ಉಡುಗೊರೆ ಕಳಿಸ್ತಾರಂತೆ. ಉಗ್ರಸೇನ ಬಲರಾಮಕೃಷ್ಣರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾರಂತೆ. ಅಂಗನೇರ ವಾರ್ತೆಗಳ ಕೊಂಡು ಬಂದನುದ್ಧವ ಗೋವಿಂದರಾಮರ ಮುಂದೆ ಬಂದು ಹೇಳಿದ. ಆ ಎಲ್ಲರ ಮಾತನ್ನ ಶ್ರೀಕೃಷ್ಣ ಮುಂದೆ ಹೇಳ್ತಾನೆ ಉದ್ಧವ. ಆ ಗೋಪಿಕಾಸ್ತ್ರೀಯರು ಹೇಳಿದ ಮಾತನ್ನು, ತಂದೆ ತಾಯಿಗಳು ಹೇಳಿದ ಮಾತನ್ನು, ಯಶೋಧಾನಂದರು ಹೇಳಿದ ಮಾತನ್ನು ಎಲ್ಲವನ್ನ ಹೇಳ್ತಾನೆ. ಏನು ಹೇಳಲೋ ಸ್ವಾಮಿ ಬಾಲಕೇರ ಸ್ನೇಹವ, ಬಾಲಕರ ತೊರೆದು ನಿಮ್ಮ ಧ್ಯಾನದಲ್ಲಿರುವರು. ಆಗ ಅವನು ಹೇಳ್ತಾನಂತೆ, ಏನು ಹೇಳಪ್ಪ, ಆ ಗೋಪಿಕಾ ಸ್ತ್ರೀಯರ ನಿನ್ನಲ್ಲಿ ಎಷ್ಟು ಭಕ್ತಿ ಇದೆ ಅಂತಂದರೆ ತಮ್ಮ ಮನೆ ಕೆಲಸ ಬಿಟ್ಟು ತಮ್ಮ ಮಕ್ಕಳನ್ನು ಬಿಟ್ಟು ಯಾವಾಗಲೂ ನಿಮ್ಮ ಧ್ಯಾನದಲ್ಲೇ ಇರ್ತಾರಪ್ಪ ಅವರು. ಅವರ ಪಾದ ಧೂಳಿ ನಮಗಿನ್ಯಾವ ಕಾಲಕ್ಕೆ ದೊರಕೋದೋ, ಆ ಹರಿಯ ಬಗೆ ನಮ್ಮ ಹೃದಯದಲ್ಲಿ ಹನೆ. ಆವಾಗ ಅವರಂತಾನಂತೆ, ಅವನ ಪಾದ ಧೂಳಿ ನಮಗೆ ಯಾವಾಗ ಸಿಕ್ಕತ್ತೆ? ಹೃದಯ ಮಂದಿರದಲ್ಲಿದ್ದಾನೆ ನಿಜ, ಎದುರಿಗೆ ಪ್ರತ್ಯಕ್ಷ ಯಾವಾಗ ಕಾಣಿಸ್ತಾನೋ ನಮಗೆ ಅಂಥೇಳಿ ಅವರು ಯಾವಾಗಲೂ ಗೋಪಿಕಾಸ್ತ್ರೀಯರು ನಿನ್ನ ಧ್ಯಾನವನ್ನೇ ಮಾಡ್ತಾ ಇದ್ದಾರಪ್ಪ ಕೃಷ್ಣ ಅಂತಾನೆ. ಅಸ್ಥಿ ಪ್ರಾಸ್ತ್ಯರು ಬಂದು ಪಿತೆಗೆ ದೂರು ಹೇಳಿದರು, ಕೃಷ್ಣ ಬಂದು ಕಂಸನ ಮಡುಹಿದನೆಂದು. ಅಸ್ಥಿ ಪ್ರಾಸ್ತಿ ಅಂತ ಹೇಳಿ ಇವರಿಬ್ಬರು ಜರಾಸಂಧನ ಮಕ್ಕಳು, ಕಂಸನ ಹೆಂಡತಿಯರು. ಕಂಸನ ವಧೆ ಆದ ನಂತರ ಅವರು ತಮ್ಮ ಅಪ್ಪನಾದ ಜರಾಸಂಧನ ಹತ್ರ ಹೋಗಿ ಎಲ್ಲ ಘಟನೆಯನ್ನು ಹೇಳ್ತಾರೆ. ಪುತ್ರಿಯರ ಮಾತ ಕೇಳಿ ಅತಿ ದುಃಖ ಕೋಪದಿಂದ ಕೃಷ್ಣನ ಕೊಲ್ಲದಿ ಗತಿಯಾತಿಕೆ ಎಂದನು. ಆ ಅಸ್ಥಿ ಪ್ರಾಸ್ತಿ ಹೇಳಿದಂತಹ ಹೆಣ್ಮಕ್ಕಳು ಹೇಳಿದಂತಹ ಮಾತನ್ನು ಕೇಳಿ ಬಹಳ ದುಃಖ ಆಯ್ತಂತೆ ಜರಾಸಂಧನಿಗೆ. ಅವನ ಹತ್ರ ಒಂದು ಗದೆ ಇತ್ತಂತೆ. ಅವನಂದಂತೆ ಕೃಷ್ಣನ ಕೊಲ್ಲದೆ ಮಾತಿನಿಂದ ಜರಾಸಂಧ ಅತಿ ದುಃಖವೂ ಆಯಿತು, ಜೊತೆಗೆ ಕೋಪವೂ ಬಂತಂತೆ, ಸಿಟ್ಟು ಬಂದಿದೆ ಅಂತ. ಅವನ ಹತ್ರ ಒಂದು ಗದೆ ಇತ್ತು. ಆ ಗದೆ ಹೇಳ್ತಾನೆ, ಕೃಷ್ಣನ ಕೊಲ್ಲದಿ ಗದೆ ತೊಗೊಂಡು ಏನು ಮಾಡಲಿಕ್ಕೆ ಅಂತಾನಂತೆ. ಕೃಷ್ಣನ ಕೊಲ್ಲದಿ ಗತಿಗೆ ಯಾತಕೆ ಅಂದನು. ಕೃಷ್ಣನ ಕೊಲ್ಲದೆ ಇರೋ ಗದೆ ತೊಗೊಂಡು ಏನು ಮಾಡ್ಲಿಕ್ಕೆ ನಾನು? ಮಗಧರಾಜನ ಪುರಕ್ಕೆ ಊರು ಜಾತ ಬಂದಿರಲು ಮಧುರೆಗೆಷ್ಟೆಂದು ಕೇಳಿ ಗದೆಯ ಒಗೆದನು. ಆಗ ಜರಾಸಂಧನ ಹತ್ತಿರ ನಾರದರು ಬರ್ತಾರಂತೆ. ನಾರದರು ಬಂದು ಇಲ್ಲಿಂದ ಮಧುರಾ ಎಷ್ಟು ದೂರ ಅಂತ ಕೇಳ್ತಾನಂತೆ. ಜರಾಸಂಧನ ಹತ್ತಿರ ಬ್ರಹ್ಮದೇವರಿಂದ ಪಡೆದ ಒಂದು ಗದ ಇತ್ತು. ಗದರಾಜನ ಪುರಕ್ಕೆ ಊರು ಜಾತ ಬಂದಿರಲು ಮಧುರೆಗೆಷ್ಟೆಂದು ಕೇಳಿ ಗದೆಯ ಒಗೆದನು. ಆಗ ಆ ಮಗಧನ ರಾಜನ ಹತ್ತಿರ ನಾರದರು ಬರ್ತಾರಂತೆ ಆ ಊರಿಗೆ. ನಾರದರು ಬಂದಾಗ ಕೇಳ್ತಾನಂತೆ, ಮಧುರೆಗೆ ಇಲ್ಲಿಂದ ಎಷ್ಟು ದೂರ ಅಂತ ಹೇಳಿ. ಜರಾಸಂಧನ ಹತ್ತಿರ ಬ್ರಹ್ಮದೇವರಿಂದ ಪಡೆದ
ಒಂದು ಗದೆ ಇತ್ತು. ಆ ಗದೆ ಎಲ್ಲಿ ಬೀಳುತ್ತದೆಯೋ 1 ಯೋಜನ ಸುತ್ತ ಎಲ್ಲ ಜನರು ಸತ್ತು ಹೋಗ್ತಾ ಇದ್ರು. ಆ ಗದೆಯನ್ನು ಮಧುರೆ ಮೇಲೆ ಎಸೆಯಲು ಅವನು ಏಕಾಗ್ರತೆಯಿಂದ ಸಿದ್ಧನಾಗಿದ್ದಾನೆ, ಇನ್ನೇನು ಎಸಿಬೇಕು ಅಂತ. ಆಗ ನಾರದರಲ್ಲಿ ಬರ್ತಾರತ್ತೆ. ಬಂದು ಅವನ ಏಕಾಗ್ರತೆಯನ್ನು ಭಂಗಪಡಿಸ್ತಾರಂತೆ. ಹೀಗಾಗಿ ಏನಾಗತ್ತೆ ಅಂದರೆ, ಆ ಗದೆ ಜರಾಸಂಧನ ಸಾಕುತಾಯಿಯಾಗಿರುವಂತಹ ಜರಾ ಎಂಬ ರಾಕ್ಷಸಿಯ ಮೇಲೆ ಬೀಳಬೇಕು ಅಂತ ಹೇಳಿ ನಾರದರು ಬಂದು ಅವನ ಏಕಾಗ್ರತೆಯನ್ನು ಭಂಗಪಡಿಸ್ತಾರೆ. ಹೀಗಾಗಿ ಆ ಗದೆ ಮಥುರಾಪಟ್ಟಣ 1 ಯೋಜನೆ ಹಿಂದೆ ಬಿದ್ದು ಮಥುರಾಪಟ್ಟಣ ಉಳಿಯತ್ತಂತೆ. ಆ ಗದೆ ಎಲ್ಲಿ ಬೀಳತ್ತೆ ಅಂದರೆ, ಜರಾಸಂಧನ ಸಾಕುತಾಯಿಯಾಗಿರುವಂತಹ ಜರಾ ರಾಕ್ಷಸಿಯ ಮೇಲೆ ಬೀಳುತ್ತದೆ. ಬಿದ್ದು ಅವಳು ಸತ್ತು ಹೋಗ್ತಾಳೆ. ಹೀಗಾಗಿ ಮಧುರೆ ಸುರಕ್ಷಿತವಾಗಿ ಉಳಿಯುತ್ತೆ. ಹಡೆದವಳು ಮಡಿದಳೆಂದು ಹಿಡಿದು ಒಂದು ಛಲವನ್ನು ಕಡು ಉಗ್ರ ಸೈನ್ಯದಿಂದ ಕೂಡ ತೆರಳಿದ. ತನ್ನ ಹಡೆದ ತಾಯಿ ಸತ್ತಳಂತ ತಿಳಿದುಕೊಂಡು ಸಿಟ್ಟಿನಿಂದ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು, ತನ್ನ ಗದೆ ವ್ಯರ್ಥ ಆಯಿತು, ತನ್ನ ತಾಯಿ ಸತ್ತಳು ಅಂಥೇಳಿ ಸಿಟ್ಟಿನಿಂದ ಅವನೇನು ಮಾಡ್ತಾನೆ ಅಂದರೆ 21 ಅಕ್ಷೋಹಿಣಿ ಸೈನ್ಯದಿಂದ ಮಧುರೆಯ ಮೇಲೆ ಆಕ್ರಮಣ ಮಾಡ್ತಾನೆ. ಮಧುರಪುರಕ್ಕೆ ಬಂದು ತಡೆದರು ಮಹಾದ್ವಾರವ, ಎದುರಿಗೆ ಉಗ್ರಸೇನ ಬರಲು ಬೈದ ದುರುಳನು. ಉಗ್ರಸೇನನು ಕಂಸನ ಅಪ್ಪ, ಜರಾಸಂಧನ ಬೀಗ. ಜರಾಸಂಧ ಬೀಗ ಮಗನನ್ನು ಕೊಂದವನು ಅಂಥೇಳಿ ಸ್ವಲ್ಪ ಯಾರು ಯುದ್ಧ ಬೈದ ಜೊತೆ ಬೈತಾನ. ಮಧುರಪುರಕ್ಕೆ ಬಂದು ತಡೆದರು ಮಹಾದ್ವಾರವ, ಎದುರಿಗೆ ಉಗ್ರಸೇನ ಬರಲು ಬೈದ ದುರುಳನು. ಮಧುರಾಪುರಕ್ಕೆ ಬರ್ತಾನೆ. ಮಹಾದ್ವಾರಕ್ಕೆ ಬಂದಾಗ ಎದುರಿಗೆ ಉಗ್ರಸೇನನ ನೋಡಿ ದುರುಳನಾಗಿರುವಂತಹ ಜರಾಸಂಧ ಬೈತಾನಂತೆ. ಅವನಿಗೆ ಉಗ್ರಸೇನನು ಬೈತಾನ. ಪ್ರಾಣದಿಂದ ಸೆಳೆವ ಎನ್ನಲು ಗಗನದ ನುಡಿಯ ಕೇಳಿ ತಿರುಗಿದನು ಬಲರಾಮರಣದಿಂದಲೇ. ಆಗ ಯುದ್ಧದಲ್ಲಿ ಬಲರಾಮನು ತನ್ನ ಹಲಾಯುಧದಿಂದ ಜರಾಸಂಧನನ್ನು ಬೀಳಿಸಿ ಮುಸಲಾಯುಧದಿಂದ ಕೊಲ್ಲಲು ಹೊರಟಾಗ ಆಗ ಆಕಾಶವಾಣಿ ಆಗುತ್ತಂತೆ. ಬಲರಾಮ ಏನು ಮಾಡ್ತಾನಂತೆ, ಅಲ್ಲಿಗೆ ಕೊಲ್ಲೋದನ್ನು ಬಿಟ್ಟು ಜರಾಸಂಧನ ಸೈನ್ಯ ಊಟಾಕ್ಷಣ ಜರಾಸಂಧನ ಸೈನ್ಯ ಜರಾಸಂಧ ಎಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋಗ್ತಾರತ್ತೆ. ಅವರು ಹೋಗುವಾಗ ತಮ್ಮ ರಥ ಸಂಪತ್ತು ಆಯುಧ ಎಲ್ಲವನ್ನು ಬಿಟ್ಟು ಹೋಗಿದ್ದಾರತ್ತೆ. ಮಾರನೇ ದಿವಸ ಶ್ರೀಕೃಷ್ಣ ಆ ಎಲ್ಲ ಸಂಪತ್ತನ್ನು ತನ್ನ ಕೋಶಾಗಾರಕ್ಕೆ ಸೇರಿಸ್ತಾನೆ. ಸೋತು ಹೋದಂತಹ ಜರಾಸಂಧ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಹೀಗೆ 18 ಸಲ ಮಧುರೆಯ ಮೇಲೆ ಆಕ್ರಮಣ ಮಾಡ್ತಾನೆ. ಕಾಲಯವನ ಮತ್ತು ಜರಾಸಂಧನ ಸೈನ್ಯ ಅತೀ ಹೆಚ್ಚಾಗಿತ್ತು. ಇದರಿಂದ ಶ್ರೀಕೃಷ್ಣ ಏನು ಮಾಡ್ತಾನೆ ಅಂದರೆ, ಮಧುರಾವಾಸಿಗಳನ್ನೆಲ್ಲ ಅವ್ರಿಗೆ ಪೀಡೆ ಆಗಬಾರ್ದು ಅಂತ ಹೇಳಿ ಸಮುದ್ರದ ಮಧ್ಯದಲ್ಲೇ ತನ್ನ ರಾಜಧಾನಿಯನ್ನು ಕಟ್ಟಲು ಬಯಸಿ ಸಮುದ್ರ ರಾಜನಿಗೆ ಹೇಳ್ತಾನಂತೆ,
ಸಮುದ್ರ ರಾಜ ಶ್ರೀಕೃಷ್ಣನಿಗೋಸ್ಕರ ಸಮುದ್ರದ ಮಧ್ಯದಲ್ಲಿ ದ್ವಾರಕೆಯನ್ನು ಕಟ್ಟಿಕೊಡ್ತಾನೆ. ಶ್ರೀಕೃಷ್ಣ ತನ್ನ ಪ್ರಜೆಗಳನ್ನು ಆ ದ್ವಾರಕೆಗೆ ಸಾಗಿಸಿ ಕಳಿಸಿ ಎಲ್ಲರನ್ನ ಕೃಷ್ಣ ಆನಂತರ ಕಾಲಯವನನ್ನು ಸಂಹಾರ ಮಾಡ್ತಾನೆ. ಹರ್ಷದಿಂದ ವಿಶ್ವಕರ್ಮ ಲೀಲಾ ವಿನೋದಿಗೆ ಹೇಮದುರ್ಗವ ನಿರ್ಮಿಸಿದ ನಿಮಿಷ ಮಾತ್ರದೇ. ವಿಶ್ವಕರ್ಮ ಸಂತೋಷದಿಂದ ಪರಮಾತ್ಮನಿಗೋಸ್ಕರ, ಲೀಲಾ ವಿನೋದಿಯಾಗಿರುವಂತಹ ಪರಮಾತ್ಮನಿಗೋಸ್ಕರ, ಶ್ರೀಕೃಷ್ಣನಿಗೋಸ್ಕರ ಬಂಗಾರದ ದುರ್ಗ, ಹೇಮದುರ್ಗ ಅಂತ ಹೇಳ್ತಾ ಇದ್ದಾರೆ, ಬಂಗಾರದ ದುರ್ಗವನ್ನೇ, ಪಟ್ಟಣವನ್ನೇ ಒಂದು ನಿಮಿಷ ಮಾತ್ರದಲ್ಲಿ ನಿರ್ಮಾಣ ಮಾಡಿದ್ದಾನೆ. ಒಂದು ನಿಮಿಷ ಮಾತ್ರದಲ್ಲಿ ಮಾಡಿದಾಗ ಶ್ರೀಕೃಷ್ಣ ಎಲ್ಲ ಸಂಪತ್ತನ್ನು ಕೋಶಾಗಾರಕ್ಕೆ ಸೇರಿಸ್ತಾನೆ. ಸೋತು ಹೋದಂತಹ ಜರಾಸಂಧ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಹೀಗೆ 18 ಸಲ ಮಧುರೆಯ ಮೇಲೆ ಆಕ್ರಮಣ ಮಾಡಿದ್ದಾನೆ. 18ನೇ ಸಲ ಆಕ್ರಮಣ ಮಾಡುವಾಗ ಕಾಲಯವನನ್ನು ಕರೆದುಕೊಂಡು ಬಂದಿದ್ದಾನೆ. ಕಾಲಯವನನ್ನು ಕರೆದುಕೊಂಡು ಬರ್ತಾನೆ. ಶ್ರೀಕೃಷ್ಣ ತನ್ನ ಗುರುಪುತ್ರನಾಗಿರುವಂತಹ ಕಾಲಯವನನ್ನು ತಾನು ಕೊಲ್ಲದೆ ಉಪಾಯದಿಂದ ಮುಚುಕುಂದನಿಂದ ಅವನು ಸಾಯುವಂತೆ ಮಾಡ್ತಾನೆ. ಕಾಲಯವನ ಯಾರು ಅಂತಂದರೆ ಗರ್ಗಾಚಾರ್ಯರು, ಯಾದವರ ಪುರೋಹಿತರು, ಕುಲಪುರೋಹಿತರು ಮತ್ತು ಕುಲಗುರುಗಳವರು. ಅವರ ಮದುವೆಯಾಗಿರಲಿಲ್ಲ. ಒಂದು ಸಲ ಅವರು ಕೃಷ್ಣನ ಹತ್ತಿರ ಬಂದಾಗ ಕೆಲವು ಯಾದವ ಯುವಕರು ನೀವು ನಪುಂಸಕರು ಎಂದು ಅವರಿಗೆ ಗೇಲಿ ಮಾಡಿದ್ರಂತೆ. ಆಗ ಗರ್ಗಾಚಾರ್ಯರು ಕೃಷ್ಣನ ಇವರ ಜೊತೆಗೆ ಸೇರಿದ್ದಾನೆ ಅಂತ ತಿಳ್ಕೊಂಡು, ತಪ್ಪು ತಿಳಿದುಕೊಂಡು ಮದ್ರ ದೇಶಕ್ಕೆ ಅವ್ರು ಹೋಗ್ತಾರೆ. ಹೋಗಿ ಅಲ್ಲಿ ರುದ್ರದೇವರನ್ನು ಕುರಿತುಕೊಂಡು ಘನಘೋರ ತಪಸ್ಸನ್ನು ಮಾಡ್ತಾರೆ. ರುದ್ರದೇವರು ಅವರ ತಪಸ್ಸಿಗೆ ಪ್ರತ್ಯಕ್ಷರಾಗಿ ಏನು ವರ ಬೇಕು ಅಂತ ಕೇಳ್ತಾರೆ. ಆಗ ಅವರು ಬೇಡ್ಕೋತಾರಂತೆ, ಕೃಷ್ಣ ಮತ್ತು ಯಾದವರನ್ನು ಕೊಲ್ಲುವಂತಹ ಒಬ್ಬ ಮಗ ಬೇಕಂತ ಬೇಡ್ಕೋತಾರೆ. ಆಗ ರುದ್ರದೇವರು ಹೇಳ್ತಾರಂತೆ, ಶ್ರೀಕೃಷ್ಣ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಅವನನ್ನು ಕೊಲ್ಲಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ಕೇವಲ ಬಲಿಷ್ಠನಾದ ಮಗನ ಹುಡ್ತಾನೆ ನಿನಗೆ ಅಂತ ಹೇಳ್ತಾರೆ. ಒಳ್ಳೆ ಮಗ ಹುಡ್ತಾನೆ, ಬಲಿಷ್ಠನಾದ ಮಗ ಹುಡ್ತಾನೆ ಅಂತ ಹೇಳಿ ಕಳಿಸ್ತಾರೆ. ರುದ್ರವರದಿಂದ ಹುಟ್ಟಿದಂತಹ ಮಗನಿಗೆ ಕಾಲ ಅಂತ ಹೆಸರಿಡ್ತಾರೆ ಗರ್ಗಾಚಾರ್ಯ. ಅವನನ್ನು ಯವನ ರಾಜನಿಗೆ ದತ್ತು ಕೊಡ್ತಾರೆ. ಹೀಗಾಗಿ ಅವನಿಗೆ ಕಾಲಯವನ ಅಂತ ಹೆಸರು ಬರುತ್ತೆ. ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಇವನು ಹುಟ್ಟಿದನೆಂದು ತಪ್ಪು ತಿಳಿದುಕೊಂಡು ಜರಾಸಂಧನು ಕಾಲಯವನನ ಸಹಾಯವನ್ನು ಕೇಳ್ತಾನೆ. ಹೀಗಾಗಿ ಜರಾಸಂಧನ ಜೊತೆಗೆ ಬಂದ ಕಾಲಯವನನ್ನು ಶ್ರೀಕೃಷ್ಣ ಉಪಾಯದಿಂದ ಮುಚುಕುಂದ ಮಲಗಿದ ಗುಹೆ ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋಗಿ ಅವನಿಂದ ಕಾಲಯವನನ್ನು ಸಾಯುವಂತೆ ಮಾಡ್ತಾನೆ. ಇನ್ನು ಮುಂದಿನ ಕಥೆಯನ್ನು ನಾಳಿನ ದಿವಸ ಮುಂದುವರಿಸ್ತೇನೆ. ಇವತ್ತಿಗೆ ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ
ಒತ್ತಿಗೊಳ್ಳಿಸಿವೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.